ಅದು 2 ಹೊತ್ತಿನ ಊಟಕ್ಕೆ ಸಹಿತ ಫ್ರೀ ಆದವ್ರು ಅವ್ರು ಸಲ ಮಾಡಿದ್ದದು 2 ಹೊತ್ತಿನ ಊಟ ಸಹಿತ ಬರೀ ಗಂಜಿ ಮೇಲೆ ಬದುಕುವಂಥ ಜನ ಅನೇಕರಿದ್ದಾರೆ ಈ ದೇಶದಲ್ಲ. ಬೇಕಿಲ್ಲ ನಿಮಗೆ ಬರೀ ಹಳ್ಳಿಗಳನ್ನ ಅಡ್ಡಾಡಿ ಬರ್ರಿ ನೀವು ಪ್ರಾಮಾಣಿಕವಾಗಿ ಕಾಲ್ನಡಿಗೆಯಿಂದ ಮೋದಿಯವರ ಒಮ್ಮೆ ಇಂಡಿಯಾ ಒಂದು ಸುತ್ತ ಹಾಕಿರಲ್ಲ ಬಾ. ಈಗ ಹೆಂಗೆ ರಾಹುಲ್ ಗಾಂಧಿ ಕಾಲ್ನಡಿಗೆ ಹೋದಲ್ಲ ಹಂಗೆ ಅಡ್ಡಾಡ್ರಿ ನೋಡಿ ಗೊತ್ತಾಗ್ತದೆ ನಿಮಗೆ ಇಂಡಿಯಾ ಹೆಂಗದ ಅಂತೇಳಿ. ಬರೀ ನಾವು ವಿಮಾನದಲ್ಲೇ ಹೆಲಿಕಾಪ್ಟರ್ದಲ್ಲೇ ಮತ್ತೆಲ್ಲೋ ಅಡ್ಡಾಡಿ ಕಾಲ್ಗಡ್ಡೆ ಅಡ್ಡಾಡಿದ್ರೆ ಗೊತ್ತಾಗೋದಿಲ್ಲ. ನೆಲದ ನೋವುಗಳು ಗೊತ್ತಾಗೋದಿಲ್ಲ, ಅಲ್ಲಿ ನೋವುಗಳು ಗೊತ್ತಾಗೋದಿಲ್ಲ, ಬಡತನ ಗೊತ್ತಾಗೋದಿಲ್ಲ, ಹಿಂದುಳಿಗೆ ಎಷ್ಟದು ನಮ್ಮಲ್ಲಿ ಅದು ಗೊತ್ತಾಗೋದಿಲ್ಲ, SC/ST ಗಳ ಪರಿಸ್ಥಿತಿ ಹೆಂಗದು ಗೊತ್ತಾಗೋದಿಲ್ಲ. ಎಲ್ಲೋ ಜನ ಸರ್ಕಾರ ನೌಕರಿ ಹಿಡ್ಕೊಂಡವರು ಗೌರ್ಮೆಂಟ್ ಒಂದಿಷ್ಟು ಲಾಭ ಮಾಡ್ಕೊಂಡವ್ರು ಒಳ್ಳೆಯವ್ರು ಇರ್ಬೋದು. ಬಟ್ ಇವತ್ತು ಇನ್ನೂ ಜೀತದ ಪರಿಸ್ಥಿತಿ ಎಷ್ಟು ಜನ ಇಲ್ಲ. ಇವತ್ತಿಗೂ ನಮ್ಮ ದೇಶದ ಅಕ್ಷರಶಃ ಹಳ್ಳಿಗಳಲ್ಲಿ ಜೀತ ಪದ್ಧತಿ ಐತ್ರಿ, ಹೋಗಿಲ್ಲ ಅದು ಯಾವ್ಯಾವ ರೂಪ ನಮ್ಮಲ್ಲಿದೆ. ಮತ್ತು ನಾವು ನೋಡ್ತೀವಿ ಸುಮ್ಮನಾಗಿ ಬಿಡ್ತೀವಿ, ಏನು ಬಿಡಪ್ಪ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಅದನ್ನು. ಅಂಥ ಪ್ರಸಂಗದಲ್ಲ ಇದೊಂದಿಷ್ಟು ಆಗಿ ಗ್ರಾಮೀಣ ಪ್ರದೇಶದಲ್ಲೇ ಒಂದಿಷ್ಟು ಪೇಮೆಂಟ್ ಹೆಚ್ಚಾಗಿತ್ತು, ದುಡಿಯೋರು ಮಾರ್ಕೆಟ್ ಬಂದಿತ್ತು. ಈಗ ನೀವು ಅದನ್ನು ಹೊಡೆದ ಹಾಕಿಬಿಟ್ರಿ, ರಾಜ್ಯಗಳು ಕೇಳಲಾರದ 40% ಅವ್ರ ಮೇಲೆ ಹೇರಿದ್ರಿ. ಅವ್ರು ಕೊಡ್ಬೋದು, ಕೊಡೋದನ್ನು ಇರ್ಬೋದು. ಇದು ದೊಡ್ಡ ಡ್ರಾಬ್ಯಾಕ್ ಇತ್ತು. ಇದರಿಂದ ಏನಾಗಿಬಿಡುತ್ತಪ್ಪ ಅಂದ್ರೆ ಉದ್ಯೋಗಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಅಂದ್ರೆ ಮನೆರೇಗಾವನ್ನು ಮನೆಗೆ ಕಳಿಸೋದು ಅಷ್ಟಲ್ಲ, ಅದ್ರ ಉದ್ದೇಶನೂ ಹಾಳು ಮಾಡಿದ್ರಿ. ಕೊಡಬೇಕಂದ್ರೆ ಗ್ಯಾರಂಟಿ ಇಲ್ಲ. ರಾಜ್ಯದವ್ರು ಕೊಟ್ಟರೆ ಕೊಡ್ತೀವಿ ನಾವು ಅಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಪಾಪ ಜನಸಾಮಾನ್ಯರು ಕೊಂಡು ಹೋಗಿ ಬರ್ತದೆ ರೀ. ಯಾರು ಮನೆರೇಗಾದಲ್ಲಿ ದುಡಿಯುವಂಥ ಜನ ನಮ್ಗೆ ಹಿಂಗೆ ಕೊಟ್ಟಿದ್ರಿ, ಹಿಂಗೆ ಹೇಳಿದ್ರಿ ಅಂತ ಕೊಂಡು ಹೋಗಿ ಬಡದಕ್ಕೆ ಸಾಧ್ಯದನ? ಅವ್ರು ಹೊಟ್ಟೆ ದುಡಿಯೋದು ಕಷ್ಟ ಅದ. ಏನಂದ್ರೆ ಅವ್ರು ರಾಜಕೀಯಕ್ಕಾಗಿ ಕಾಂಗ್ರೆಸ್ದವರು ಮತ್ತೆ ಅವರು ಒಂದಿಷ್ಟು ಬಡ್ದಾಡ್ಬೋದು. ಬಟ್ ಆ್ಯಕ್ಚುಲಿ ಅದಕ್ಕೆ ಅದರಿಂದ ಲಾಭ ಮಾಡ್ಕೊಳ್ತ ಜನ ತಮ್ಮ ಪ್ರಶ್ನೆ ತಾವು ಕೇಳಿದಂಥ ಪರಿಸ್ಥಿತಿಗಳಿದ್ದಾರೆ. ಬಡ ಜನ ತಮಗಾಗುವ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂಥ ಸ್ಥಿತಿಗಳಿಗೂ ಅವರಿಲ್ಲ. ನಮ್ಗೆ ಶಿಕ್ಷಣ ಕೊಡ್ತಾ ಇಲ್ಲಪ್ಪ, ಹ್ಯಾಗೆ ಶಿಕ್ಷಣ ನಾವು ಕಲಿತಾ ಇಲ್ಲ ಅಂತ ಕೇಳೋ ಶಕ್ತಿನೂ ಅವ್ರಿಗಿಲ್ಲ.